ಅಂಬೇಡ್ಕರ್ಗೆ ಅಪಮಾನ, ಕಂಚಿನ ಪ್ರತಿಮೆ ಬದಲು ಡಮ್ಮಿ ಫೈಬರ್ ಪ್ರತಿಮೆ ಹೆಸರಲ್ಲಿ ಹಣ ಗುಳುಂ ಮಾಡಿದ್ರ ಮಾಜಿ ಮೇಯರ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದಲ್ಲಿ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ. ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆ ಕಂಚಿನದಲ್ಲ, ಬದಲಿಗೆ ಫೈಬರ್ನಿಂದ ತಯಾರು ಮಾಡಿರೋದು. ಡಮ್ಮಿ ಪ್ರತಿಮೆಯ ನಟ್ಟು ಬೋಲ್ಟು ಲೂಸ್ ಆಗಿ ಬೀಳುವ ಸ್ಥಿತಿಯಲ್ಲಿದೆ. 2 ತಿಂಗಳಿಂದ ಈ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಗ್ತಾ ಇದೆ. ಸಂಪತ್ ರಾಜ್ ಮೇಯರ್ ಆಗಿದ್ದ ಸಂದರ್ಭದಲ್ಲಿ ಈ ಪ್ರತಿಮೆ ನಿರ್ಮಾಣ ಆಯಿತು. ಪ್ರತಿಮೆ ನಿರ್ಮಾಣಕ್ಕೆ ಅಧಿಕಾರಿಗಳು 1 ಕೋಟಿ ರೂಪಾಯಿ ಖರ್ಚಿನ ಲೆಕ್ಕ ತೋರಿಸಿದ್ದಾರೆ. ಫೈಬರ್ ಪ್ರತಿಮೆಗೆ ಇಷ್ಟೊಂದು ಖರ್ಚಾಗಿದೆಯಾ ಅಥವಾ ಪ್ರತಿಮೆ ಹೆಸರಲ್ಲಿ ಸಂಪತ್ ರಾಜ್ ಹಣ ಗುಳುಂ ಮಾಡಿದ್ರ ಅಂತ ದಮನಿತರ ಸಂಘಟನೆಗಳು ಈಗ ಪ್ರಶ್ನೆ ಮಾಡ್ತಿವೆ. ಸನ್ಮಾನ್ಯ ಮೇಯರ್ ಸಂಪತ್ ರಾಜ್ ಅವರು ಒಂದು ಡಮ್ಮಿ ಪ್ರತಿಮೆಯನ್ನು ಅನಾವರಣ ಮಾಡುವ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮತ್ತು ಇಡೀ BBMPಗೆ ಇವತ್ತು ಅವಮಾನ ಮಾಡಿದ್ದಾರೆ ಎಂದು ಹೇಳಿದ್ರೆ ತಪ್ಪಾಗಲಾರದು. ಅವರು ಅಧಿಕಾರದಿಂದ ಇಳಿಯುವ ಅವಸರದಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ 22.75% ಏನು ಅನುದಾನದಲ್ಲಿ ಈ ಪ್ರತಿಮೆಯನ್ನು ಅನಾವರಣ ಮಾಡಿಕೊಳ್ಳೋದಕ್ಕೆ 1.5 ಕೋಟಿ ಹಣವನ್ನು ನಿಗದಿ ಮಾಡಲಾಗಿತ್ತು. ಒಂದೇ ಏಟಿಗೆ 2 ಹಕ್ಕಿ ಹೊಡೆಯೋದಕ್ಕೆ ಪ್ಲಾನ್. ಮೈತ್ರಿ ಸರ್ಕಾರದ ಗೆಲುವಿಗೆ ರಣತಂತ್ರ. ಸ್ಕ್ರಿಪ್ಟ್ ಗೌಡ್ರದ್ದು, ಡೈಲಾಗ್ ಡಿಕೆಶಿದು. ಶತಾಯಗತಾಯ ಲೋಕಸಭೆ ಉಪಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಗೆಲ್ಲಿಸೋದಕ್ಕೆ ದೇವೇಗೌಡರು ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡ್ತಾ ಇದ್ದಾರೆ. ಒಂದೇ ಏಟಿಗೆ 2 ಹಕ್ಕಿ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ದೇವೇಗೌಡರು. ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರವನ್ನೇ ದಾಳವಾಗಿ ಬಳಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಬಗ್ಗೆ ಜನರಲ್ಲಿ ಸಾಫ್ಟ್ ಕಾರ್ನರ್ನ ಮೂಡಿಸೋದಕ್ಕೆ DK ಶಿವಕುಮಾರ್ಗೆ ಡೈಲಾಗ್ ಅನ್ನ ಬರೆದುಕೊಟ್ಟಿದ್ದಾರಂತೆ ದೇವೇಗೌಡರು. ಡೈಲಾಗ್ ದೇವೇಗೌಡರದೇ ಆಗಿದ್ರು ಕೂಡ ಅದನ್ನ ಹೇಳೋದು ಮಾತ್ರ DK ಶಿವಕುಮಾರ್. ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಹೋಗಿದ್ದೆ ಕಾಂಗ್ರೆಸ್ನ ಸೋಲಿಗೆ ಕಾರಣ ಅಂತ ಪದೇ ಪದೇ DKಶಿ ಹೇಳ್ತಿರ್ಬೇಕು. ಧರ್ಮ ಒಡೆಯಲು ಹೋಗಿ ಕೈ ಸುಟ್ಕೊಂಡ್ವು ಅಂತ ಅವರು ಪದೇ ಪದೇ ಸಮರ್ಥನೆ ಮಾಡ್ಕೊಳ್ತಾ ಇರಬೇಕು ಅಂತ DKಶಿಗೆ ದೇವೇಗೌಡರು ಸೂಚಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಡ್ಯಾಮೇಜ್ಗೆ ತೇಪೆ ಹಾಕುವುದರ ಜೊತೆಗೆ 2019ರ ಮತ ಬ್ಯಾಂಕ್ ಭೇಟಿಯೇ ಗೌಡರ ಟಾರ್ಗೆಟ್ ಆಗಿದೆ ಅನ್ನೋ ಒಂದು ವಿಚಾರ ಈಗ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18ಗೆ ಲಭ್ಯವಾಗಿದೆ.